ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಬೃಂದ ಫೈಲ್ ತೊಗೊಂಡು ಹೋಗಬೇಕು ಅಂತ ಹೇಳಿ ಅಪ್ಪ ಸತ್ತಿರೋ ನೆಪ ಮಾಡಿಕೊಂಡು ಮನೆಗೆ ಬಂದಿದ್ದಾಳೆ. ಕಲ್ಪನಾ ಮತ್ತು ಭಾರ್ಗವಿ ಇಬ್ಬರು ಕೂಡ ಯಾಕೆ ಮನೆ ಬಂದಿದ್ಯಾ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಆಗ ಇಲ್ಲಿ ಬೃಂದ ನಿನಗೆ ಹೇಳೋ ಯೋಗ್ಯತೆ ಇಲ್ಲ, ಇವತ್ತು ಅಪ್ಪ ಸತ್ತಿರೋದೇ ನಿನ್ನಿಂದಾಗಿ, ಅದು ಆಕ್ಸಿಡೆಂಟ್ ಅಲ್ಲ, ಅಪ್ಪ ಕೋರ್ಟ್ಗೆ ಹೋದಾಗಲೇ ಅಪ್ಪಂಗೆ ಆಕ್ಸಿಡೆಂಟ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ವಿಕ್ಕಿ ವಂದನಾ ಬಂದದ ಅನ್ನಪೂರ್ಣವ್ರಿಗೆ ಸಮಾಧಾನ ಹೇಳ್ತಾರೆ, ಜೊತೆಗೆ ದುಡ್ಡು ಕೊಡೋಕ್ಕೆ ಮುಂದಾಗ್ತಾರೆ. ಆದರೆ ದುಡ್ಡನ್ನು ಬೇಡ ಅಂತ ಹೇಳ್ತಾರೆ ಭಾರ್ಗವಿ ಮತ್ತು ಅನ್ನಪೂರ್ಣ. ಆದರೂ ಕೂಡ ಪಕ್ಷದ ಕಡೆಯಿಂದ ನಾವು ರವೀಂದ್ರ ಭಟ್ಕಳ್ ಅವರ ಸೇವೆಗೆ ಇದನ್ನು ಕೊಡ್ತಾ ಇರೋದು, ತಗೊಳ್ಳೇಬೇಕು ಅವರ ಹೆಂಡತಿ ಆಗಿರೋ ನೀವು ಅಂತ ಹೇಳಿ ಅವರು ಫೋಟೋ ಮುಂದೆ ದುಡ್ಡಿಟ್ಟು ಅಲ್ಲಿಂದ ಹೊರಡ್ತಾರೆ. ಎಲ್ಲರೂ ಕೂಡ ಅವರನ್ನು ಕಳಿಸ್ಕೊಡೋಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಈ ಕಡೆ ಬೃಂದ ಅದೇ ಸಮಯ ಸಿಕ್ಕಿದ್ದು ಅಂದ್ಕೊಂಡಿದ್ದೆ ಅಪ್ಪನ ರೂಮ್ಗೆ ಹೋಗಿ ಫೈಲನ್ನು ಹುಡ್ಕಾಡೋದಕ್ಕೆ ಮುಂದಾಗ್ತಾಳೆ. ತದನಂತರ ಇಲ್ಲಿ ವಿಕ್ಕಿ ಮೀಡಿಯಾದವರೆಲ್ಲರೂ ಕೂಡ ಬಂದಿರ್ತಾರೆ. ಅವ್ರ ಮುಂದೆ ಇಲ್ಲಿ ರವೀಂದ್ರ ಭಟ್ಕಳ್ ಅವರನ್ನು ಹಾಡಿ ಹೋಗ್ಲತ್ತಾರೆ. ನಂತರ ಇಲ್ಲಿ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮ ತಂದೆಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತು, ಜನರ ಅನುಕಂಪ ಗಿಟ್ಟಿಸ್ಕೊಳ್ಳೋಕೆ ಈಗ ಮತ್ತೆ ಹೋಗಿ ಕೇಸ್ ತೊಗೊಂಡಿದ್ರು ಅಂತೆಲ್ಲ ಮಾತಾಡ್ತಿದ್ದಾರೆ ಅಂದಾಗ, ಇಲ್ಲ ನನ್ನ ತಂದೆ ತಪ್ಪು ಮಾಡಿದೆ, ಕೋರ್ಟಿಂದ ಹೊರಗಡೆ ಇದ್ರು, ಜೊತೆಗೆ ತನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ತೋರಿಸ್ಕೋಬೇಕಾಗಿತ್ತು, ಅದಕ್ಕೋಸ್ಕರನೇ ಕೋರ್ಟಿಗೆ ಬಂದಿದ್ದು, ಜೊತೆಗೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿದ್ದಾರೆ ಅಂತ ಭಾರ್ಗವಿ ಹೇಳ್ತಿರ್ತಾರೆ. ಇದರ ನಡುವೆ ಕಲ್ಪನಾ ಅವರು ಎಲ್ಲಿ ಹೋದ್ಲು ಬೃಂದ ಅಂತ ಅಂದ್ಕೊಂಡು ಒಳಗೆ ಬರ್ತಾರೆ. ಒಳಗಡೆ ಬೃಂದ ಫೈಲ್ ಹುಡುಕ್ತಿರ್ತಾಳೆ, ಎಲ್ಲೂ ಕೂಡ ಫೈಲ್ ಸಿಗೋದಿಲ್ಲ. ಅಷ್ಟರಲ್ಲಿ ಏನು ಮಾಡ್ತಿದ್ಯಾ ಬೃಂದ ಇಲ್ಲಿ ಅಂತ ಕಲ್ಪನಾ ಅವರು ಕೇಳಿದಕ್ಕೆ, ಅಪ್ಪನ ನೆನಪಾಯಿತು, ಅಪ್ಪನ ಚೇರ್ ಮೇಲೆ ಕುತ್ಕೊಳ್ಳೋಣ ಅಂತ ಬಂದೆ ಅಂತ ಹೇಳ್ತಾರೆ. ನಂತರ ಬಾ ಹೊರಗಡೆ ಹೋಗೋಣ ಅಂತ ಹೇಳಿ ಕಲ್ಪನವರು ಹೇಳಿ ಹೋಗ್ಬಿಡ್ತಾರೆ. ಬಟ್ ಬೃಂದ ಬೇರೆ ಕಡೆ ಹುಡ್ಕೋದಕ್ಕೆ ಮುಂದಾಗ್ತಾಳೆ. ಕೊನೆಗೂ ಒಂದು ಟ್ರಂಕಲ್ಲಿ ಆ ಒಂದು ಫೈಲ್ ಸಿಗುತ್ತೆ. ಸಿಕ್ಕಿದ್ದೇ ತಡ ಬೃಂದ ಅದನ್ನು ಕದ್ದು ಎತ್ಕೊಂಡು ಹೋಗೋಕ್ಕೆ ಮುಂದಾಗ್ತಿದ್ದಾಳೆ. ಇದರ ನಡುವೆ ಭಾರ್ಗವಿ ಮೀಡಿಯಾದವ್ರ ಹತ್ರ ತನ್ನ ತಂದೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸನ ಹೇಳಬೇಕಿದ್ರೆ ಅಲ್ಲಿಗೆ ಬೈರ ಬರ್ತಾರೆ. ಬೈರ ಬಂದಿದ್ದೆ ಇವ್ರ ತಂದೆ ಮಹಾನ್ ಕಳ್ಳ, ಜಯರಾಜ್ ಮತ್ತು ಇವನು ಸೇರಿಕೊಂಡೆ ಇದನ್ನೆಲ್ಲ ಮಾಡಿರೋದು. ಆದರೆ ಕಣ್ಣುರ್ಸೋ ತಂತ್ರ ಮಾಡಿ ಕೋರ್ಟಲ್ಲಿ ಕೇಸ್ ಗೆಲ್ಲೋ ಹಾಗೆ ಮಾಡಿ ನನ್ನ ಮಗಳನ್ನ ಹುಡುಕಿಸ್ಕೊಟ್ಟ. ಆದರೆ ಜಯರಾಜಿಂದ 10 ಲಕ್ಷ ಅಮೌಂಟ್ ಇವ್ನಿಗೆ ಹೋಗಿದೆ. ಇವನಿಗೆ ದುಡ್ಡು ಕೊಟ್ಟಿರಲಿಲ್ಲ ಜಯರಾಜ್, ಅದೇ ಕಾರಣಕ್ಕೆ ಅವನನ್ನು ಕೋರ್ಟಿಗೆ ತರಿಸೋದಕ್ಕೆ ನಮ್ಮ ಮಗಳು ಕಿಡ್ನಾಪ್ ಆಗಿರೋದನ್ನು ಯೂಸ್ ಮಾಡ್ಕೊಂಡ. ಹಾಗೆ ಹೀಗೆ ಅಂತ ಹೇಳಿ ಬೈರವರು ಹೇಳ್ತಾರೆ, ಏನು ಮಾತಾಡ್ತಿದ್ಯಾ, ನಿನ್ನ ಮಗಳನ್ನ ಅಪ್ಪನೇ ಅಲ್ವಾ ಹುಡುಕಿಸ್ಕೊಟ್ಟಿದ್ದು ಅಂತ ಭಾರ್ಗವಿ ಹೇಳ್ದಾಗ, ಹೌದೌದು ನನ್ನ ಮಗಳನ್ನ ಹುಡುಕಿಸ್ಕೊಟ್ರು, ಆದರೆ ಇವತ್ತು ನನ್ನ ಮಗಳೇ ಸತ್ತು ಹೋಗ್ಬಿಟ್ಟಿದ್ದಾಳೆ, ಸಾಯಿಸ್ಬಿಟ್ಟಿದ್ದಾರೆ, ಅದಕ್ಕೆ ನಿಮ್ಮ ತಂದೆಗೆ ಸರಿಯಾಗಿ ಆಗಿದೆ ಅಂತ ಹೇಳಿ ಕಪ್ಪು ಮಸಿಯನ್ನು ಬಳಿತಿದ್ದಾರೆ ಭೈರ. ತದನಂತರ ಇದು ಯಾವುದನ್ನು ಕೂಡ ನಂಬಿಡಿ, ರವೀಂದ್ರ ಅವರು ತುಂಬ ಒಳ್ಳೆಯವರು ಅಂತ ಹೇಳಿ ವಿಕ್ಕಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಅನ್ನಪೂರ್ಣವರು, ನೋಡ್ತೀಯ ಭಾರ್ಗವಿ, ನಿನ್ನಿಂದ ಏನೇನೆಲ್ಲ ಆಯಿತು ಅಂದಾಗ, ಇಲ್ಲಮ್ಮ ಅಪ್ಪಂಗೆ ಈ ರೀತಿ ಆಗಿರೋದಕ್ಕೆ ಕಾರಣನೇ ನಾನಲ್ವಾ, ನನ್ನಿಂದನೇ ಶುರುವಾಗಿದ್ದು, ನಾನು ಇದೆಲ್ಲವನ್ನ ಕೂಡ ಮುಗಿಸ್ತೀನಿ, ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ತಿಳ್ಕೊತೀನಿ ಅಂದಾಗ, ಬೇಡಮ್ಮ ಬೇಡ, ನಿಮ್ಮ ಅಪ್ಪನ ಆಸೆಯಂತೆ ಗಂಡನ ಮನೆಗೆ ಹೋಗಿ ಬದುಕು ಅಂತ ಹೇಳಿ ಮನೆಯಿಂದ ಹೊರಗಡೆ ತಪ್ಪು ಬಿಡ್ತಾರೆ ಅನ್ನಪೂರ್ಣ ಅವರು. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.